ಕೆಎನ್ ರಾಜಣ್ಣ ನೀಡಿದ ಮನವಿ ಪತ್ರ ಪೊಲೀಸರಿಗೆ ರವಾನೆಯಾಗಿದೆ. ಮುಂದಿನ ಕಾನೂನು ಕ್ರಮಕ್ಕಾಗಿ ಡಿಜಿಗೆ ಮನವಿ ಪತ್ರ ರವಾನೆ ಮಾಡಲಾಗಿದೆ. ಗೃಹ ಸಚಿವರಿಗೆ ಅಲೋಕ್ ಮೋಹನ್ಗೆ ಟಿಪ್ಪಣಿ ಸಹಿತ ಪತ್ರವನ್ನ ಮುಚ್ಚಿದ ಲಕೋಟೆಯಲ್ಲಿ ನಿನ್ನೆ ರಾತ್ರಿ ರವಾನೆ ಮಾಡಲಾಯಿತು. ರಾತ್ರಿಯೇ ಗೌಪ್ಯ ಪತ್ರ ಡಿಜಿಗೂ ಕೂಡ ಸಲ್ಲಿಕೆಯಾಗಿದೆ. ಮನವಿ ಪತ್ರದ ಸಾರಾಂಶದ ಆಧಾರದಲ್ಲಿ ಏನ್ ಕ್ರಮ ಆಗುತ್ತೆ ಅನ್ನೋ ಚಿಂತನೆ. ಯಾಕಂದ್ರೆ ಇಲ್ಲಿ ಮನವಿ ಪತ್ರ ಕೊಟ್ಟಿರೋದು ಕಂಪ್ಲೇಂಟ್ ಅಲ್ಲ, FIR ಆಗಿಲ್ಲ. ಹಾಗಾಗಿ ಇಲ್ಲಿ ಮನವಿ ಪತ್ರಕ್ಕೆ ಏನೆಲ್ಲ ಕ್ರಮ ಆಗುತ್ತೆ ಅನ್ನೋದು ಒಂದಿಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಲೀಗಲ್ ಒಪಿನಿಯನ್ ಬಳಿಕವಷ್ಟೇ ತನಿಖೆಯ ಬಗ್ಗೆ ನಿರ್ಧಾರ ಅಂತ ಹೇಳಲಾಗ್ತಿದೆ. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, FIR ಆಗಿಲ್ಲ, ಕೊಟ್ಟಿರೋದು ಮನವಿ ಪತ್ರ. ಈ ಮನವಿ ಪತ್ರವನ್ನ ಆಧರಿಸಿ ಏನೆಲ್ಲ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ? ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನ. ಮೊದಲಿಗೆ ಕೆಎನ್ ರಾಜಣ್ಣ ಅವರು ಯಾವ ಜೋಶ್ನಲ್ಲಿದ್ರಲ್ಲ, ಆ ಜೋಶ್ ಈಗ ಕಮ್ಮಿ ಆಗಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸೆಷನ್ ಅಲ್ಲಿ ಹೇಳಿದ್ದು ನನ್ನ ಹತ್ರ ಎಲ್ಲಾ ಸೂಕ್ತ ದಾಖಲೆ ಇದೆ ಅಂತ, ಆದ್ರೆ CCTV ಇದ್ರೂ ಇರಬಹುದು ಅಂತ ನಿನ್ನೆ ಉಲ್ಟಾ ಹೊಡಿತಿದ್ದಾರೆ. ಯಾಕಂತ ಗೊತ್ತಿಲ್ಲ, ಅದನ್ನ ಅವರೇ ಉತ್ತರ ಕೊಡ್ಬೇಕು. ಈಗ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾಹಿತಿಯನ್ನ ನೀಡ್ತಾರೆ. ಮಂಜುನಾಥ್, ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ, FIR ಆಗಿಲ್ಲ, ಕೊಟ್ಟಿರೋದು ಮನವಿ ಪತ್ರ ಅಷ್ಟೇ. ಈ ಮನವಿ ಪತ್ರವನ್ನ ಆಧರಿಸಿ ಏನೆಲ್ಲ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ರಾಜಣ್ಣ ಅವರು ನಿನ್ನೆ ಗೃಹ ಸಚಿವರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ನೀಡಿದ್ರು. ಏನು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಆ ಒಂದು ಪ್ರಕರಣದ ಹಿನ್ನೆಲೆ ಯಾರಿದ್ದಾರೆ ಅದ್ರ ಬಗ್ಗೆ ಒಂದು ತನಿಖೆ ಮಾಡ್ಬೇಕು ಅನ್ನೋ ಒಂದು ಮನವಿಯನ್ನ ಕೊಟ್ಟಿದ್ರು. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಒಂದು ಮನವಿಯನ್ನು ಸ್ವೀಕರಿಸಿ ನಿನ್ನೆ ರಾತ್ರಿ ಒಂದು ಟಿಪ್ಪಣಿ ಸಮೇತ DGIG ಅಲೋಕ್ ಮೋಹನ್ ಅವರಿಗೆ ಒಂದು ರವಾನೆ ಮಾಡಿರುವಂತದ್ದು. ಏನು ಸಚಿವ ರಾಜಣ್ಣ ಅವರು ಮನವಿ ನೀಡಿದ್ದಾರೆ, ಆ ಒಂದು ಮನವಿಯನ್ನ ಸೂಕ್ತ ಲೀಗಲ್ ಒಪಿನಿಯನ್ ಅಂದ್ರೆ ಕಾನೂನು ತಜ್ಞರ ಒಂದು ಅಭಿಪ್ರಾಯವನ್ನು ಪಡೆದು ಪ್ರಕರಣವನ್ನ ಯಾವ ರೀತಿ ತನಿಖೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ನಿರ್ಧಾರನ ತೆಗೆದುಕೊಳ್ಳಿ ಅನ್ನೋ ಮಾಹಿತಿಯನ್ನ ಈಗಾಗಲೇ ನಿನ್ನೆ ಒಂದು ಫೀಲ್ಡ್ ಕವರ್ ಅಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು DGIG ಅಲೋಕ್ ಮೋಹನ್ ಅವರಿಗೆ ರವಾನೆ ಮಾಡಿರುವಂತದ್ದು. ಹೀಗಾಗಿ ಈಗ ಏನು ಅಲೋಕ್ ಮೋಹನ್ ಅವರು ಅದನ್ನ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಂತರ ಆ ಒಂದು ಪತ್ರದ ಆಧಾರದ ಮೇರೆಗೆ ಪೊಲೀಸರಿಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂದರೆ ಪ್ರಾಥಮಿಕ ತನಿಖೆಯನ್ನು ನಡೆಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಈ ಒಂದು ಪತ್ರದ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಈಗ ಪೊಲೀಸ್ ಅಧಿಕಾರಿಗಳು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಜೊತೆಗೆ ಇದೇ ಒಂದು ದೂರಿನ ಆಧಾರ ಅಂದರೆ ಮನವಿ ಆಧಾರ ಮೇರೆಗೆ ಒಂದು FIR ಅನ್ನು ದಾಖಲು ಮಾಡಲಿಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಅದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ರವಾನೆ ಮಾಡುವಂಥ ಕೆಲಸವನ್ನು DGIG ಅಲೋಕ್ ಮೋಹನ್ ಅವರು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಪ್ರಾಥಮಿಕ ಹಂತದ ತನಿಖೆ ಈಗ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪ್ರಕರಣ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.